ನೋಡಿ ಅದನ್ನು ಕೂಡ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಆಡಳಿತವನ್ನ ಸರ್ಕಾರವನ್ನ ಜನರ ಮನೆ ಬಾಗಿಲಿಗೆ ಹೇಗೆ ತಗೊಂಡು ಹೋಗ್ಬೋದು. ಈಗ ಹೊಸ ತಂತ್ರಜ್ಞಾನಗಳು ಬಂದಿವೆ, ಅದನ್ನ ಬಳಸ್ಕೊಂಡು ಜನ ಬೆಂಗಳೂರಿಗೆ ಬರೋ ಅಗತ್ಯ ಇದೆ. ರಾಜಧಾನಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಅಲ್ಲೇ ಸ್ಥಳೀಯ ಮುಖಂಡರು ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ಅವರು ಪರಿಹಾರ ಕೊಂಡ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಆಡಳಿತದಿಂದ ಇರ್ಬೋದು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇರ್ಬೋದು, ಆಗ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅದು ನೋಡೋಣ ಹೇಗಾಗುತ್ತೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲ, ಅದು ನೋಡಿ ಬರೇ ಗ್ಯಾರಂಟಿಗಳು ತಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲಾ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲಾನು ಕೂಡ ಏನ್ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನ ಸರಿಪಡಿಸಿ ಎಲ್ಲಿ ಆಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಥ್ಯಾಂಕ್ ಯು. ಕ್ಯಾಬಿನೆಟ್ ನಲ್ಲಿ ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನ ಉಳಿದಿರೋದು 1,500 ಎಕರೆ ಇರಬಹುದು, 1,340 ಎಕರೆ ಏನೋ ಇರಬಹುದು. ಆಮೇಲೆ ಜನರು ಒಪ್ಪಿಗೆ ನೀಡಿದ್ಮೇಲೆ ತಾನೇ ನಾವು ಮಾಡ್ಲಿಕ್ಕಾಗೋದು. ಯಾರು ಕೂಡ ಯಾವುದೇ ರೀತಿಯಾದಂತ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವಾ? ಇತಿಹಾಸದಲ್ಲಿ ಆಗಿರ್ಲಿಲ್ಲ. ಅದು ಯಾವ್ದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ ಆಗಿ ಜಬರ್ದಸ್ತಿನೂ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾರಿಂದ ಬಂದಿರೋದು? ಅವರಿಂದಾನೇ ಬಂದಿರೋದಲ್ಲ. ಅಲ್ಲಿ ಲೋಕಲ್ ಮುಖಂಡರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಅವ್ರು ಕೇಳ್ಕೊಂಡಿರೋದು. ಇಲ್ಲ, ಇದು ನನಗೆ ಬಹುಶಃ ನಾನು ಇದೇ ನಾನು ಕೃಷಿಯನ್ನೇ ಮಾಡಬೇಕು ಅಂತ, ಆದ್ರೆ ನನ್ನ ಮುಂದಿನ ಪೀಳಿಗೆ ಅವ್ರ ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಅವ್ರಿಗೆ ಯಾಕೆ ಮೋಸ ಆಗ್ಬೇಕು ಅಂದ್ಬಿಟ್ಟು ಕೆಲವು ಜನ ಹೋದ ಬಾರಿನೇ ಬಂದಿತ್ತು. 1-2 ತಿಂಗಳ ಹಿಂದೆ ತಮ್ಗೆ ನೆನಪಿದ್ರೆ ಇದು ಬಂದಿತ್ತು. ಅವಾಗ ಬೇಡ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಮತ್ತೆ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮನವಿ ಮೇರೆಗೆ ತಂದಿದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಹೆಚ್ಚಿನ ರೈತರು ಇಲ್ಲಪ್ಪ ಅದು ಬೇಡ ಹಂಗೆ ಮುಂದುವರಿಸಿ ಅಂದ್ರೆ ಹಂಗೆ ಮಾಡ್ತೀವಿ. ಇಲ್ಲ ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ. ಬಿಡದಿ ವಿಚಾರದಲ್ಲಿ ಸರ್, ಈಗ ಜೆಡಿಎಸ್ ದೊಡ್ಡದೊಂದು ಪ್ರತಿಭಟನೆ ಪಾದಯಾತ್ರೆ ಮಾಡಲಿಕ್ಕೆ ನಾಳೆ ತಯಾರಿ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಯೋಜನೆ ಮಾಡ್ಲಿ ಇವರೇ. ಗುಜರಾತ್ ನಲ್ಲಿ ಹೋಗಿ ಮಾಡಿ ಅರಾವಳಿನೇ ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು, ನೆನಪಿದ್ಯಾ ನಿಮ್ಗೆ? ರಾಜಸ್ಥಾನ ಗವರ್ಮೆಂಟ್ ಯಾರು ಗವರ್ಮೆಂಟ್? ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? ಜೆಡಿಎಸ್ ಇರ್ಬೋದು, ಬಿಜೆಪಿ ಅವರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ ಬಿಜೆಪಿ ಅವರು. ಆ ಸ್ಮಾರ್ಟ್ ಸಿಟಿ ಹೆಂಗ್ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನಾನು ಕೂಡ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನ ನಾವು ನೆಡ್ತಾ ಇದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನ ಎನ್ ಎ ಹ್ಯಾರಿಸ್ ಅವರು, ಬಿಡಿಎದವರು, ಮತ್ತೆ ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಅಂಡ್ ಅರ್ಬನೈಸೇಷನ್. ನೀವು ಬಿಜೆಪಿ ತರ ಇಡೀ ಅಂಡಮಾನ್ನೇ ಕಿತ್ತು ಬಿಸಾಕ್ತಾ ಇಲ್ಲ ಅಲ್ಲ. ಅಂಡಮಾನಿಗೆ ಕಂಪೇರ್ ಮಾಡ್ತಾ ಇದಾರಲ್ಲ ಬಿಜೆಪಿಯವರಿಗೆ. ಸಾಮಾನ್ಯ ಪ್ರಜ್ಞೆ ಇದೆಯಾ? ಅಂಡಮಾನು ರಿಚ್ ಇನ್ ಬಯೋಡೈವರ್ಸಿಟಿ, ಎಕೋಡೈವರ್ಸಿಟಿ. ಅದಕ್ಕೆ ಮತ್ತೆ ಬಿಡದಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೆ ಇವರೆಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಸಿಎಂ ಇದ್ದಾಗ ಮಾಡಿದ್ರಲ್ಲ ಜೆಡಿಎಸ್ನವರು. ಅವಾಗ ಯಾವ ಬ್ರ್ಯಾಂಡ್ ಕಟ್ಟಿದ್ರಪ್ಪ ಅವರು? ಅವಾಗ ಎಷ್ಟು ಮರ ನೆಟ್ಟಿದ್ರು? ನೀವು ಉದ್ಯೋಗನೂ ಸೃಷ್ಟಿ ಮಾಡಲು ವಿಫಲರಾಗಿದ್ರಿ. ನಿಮ್ಮ ನಾಯಕತ್ವವನ್ನು ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, ಬಿಜೆಪಿ ಜೆಡಿಎಸ್ ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮಗೆ ಗೆಲ್ಸಿರೋದು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ,
ನಿಮ್ಮ ಇಶ್ಯೂಸ್ ಏನ್ ತಗೊಂತಾ ಇದ್ದೀರಾ ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನ ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತೆ ನಿಮ್ಮ ಲೀಡರ್ಸ್ ಕೂಡ. ಈಗ ನೀವು ಈ ವೋಟ್ ಚೋರಿ ಬಗ್ಗೆ ಮಾತಾಡ್ತೀರಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ನೀವು MLA ಚೋರಿಗಳನ್ನೇ ಮಾಡ್ಬಿಟ್ಟಿದ್ದೀರಿ ಅಂತ. ಆಯ್ತ್ರಿ, ಓಟ್ ಚೋರಿಗೆ ನಾವು ಸಾಕ್ಷಿ ಕೊಟ್ಟಿವಲ್ಲ. ಯಾವ ಓಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. ಬಿಜೆಪಿ ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡ್ಲಿ ಸಾಕ್ಷಿ. ಇವ್ರ MLA MP ಗಳ ಬಗ್ಗೆ ಮಾತಾಡ್ತಾರ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲನೇ ಹೆಂಗ್ ಬಂತು, ಜಾರ್ಖಂಡ್ ಹೆಂಗ್ ಬಂತು, ನಿಮ್ಮ ಯಾವುದು ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ ಬಿಜೆಪಿಯಿಂದ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ ವಿಜಯೇಂದ್ರ ಅಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸ್ಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರ್ಲಿಲ್ಲ, 5 ಕ್ಯಾಂಡಿಡೇಟ್ ನಮ್ದು, 1 ಕ್ಯಾಂಡಿಡೇಟ್ ಬಿಜೆಪಿ ಆಗ್ತಾ ಇತ್ತು. ಸರ್, ಇನ್ನೊಂದು ಕಡೆ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ರು ಜೆಡಿಎಸ್ ಅಲ್ಲಿ ಅಂತವರನ್ನ ಜೆಡಿಎಸ್ ಪಕ್ಷದಿಂದ ಕೈ ಬಿಟ್ಟಿದೆ ಅದು ಅವ್ರ ಪಕ್ಷದ ಹೇಳಿದ್ದಾರೆ. ಅವ್ರೇನಾದ್ರೂ ನೋಡಿ, ಅವಕಾಶ ಮಾಡ್ಕೊಡ್ತಾರೆ. ಅದು ಅವ್ರ ಪಕ್ಷದ ವಿಚಾರ. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೋಸ್ಕರ ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರ್ಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ನೀವು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವ್ರಿಗಿಲ್ಲ, ನಮ್ಗಿದೆ. ನಿಮ್ಗೂ ನಂಬಿಕೆ ಇದ್ರೆ ನಮಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ನೀವು ಇವರು ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ.